ಆಮೇಲೆ ಸರ್ ಇನ್ನೊಂದು ಮುಖ್ಯವಾಗಿ ಸರ್ ಸುಮ್ಮನೆ ಹೇಳದೆ ಕೇಳದೆ ಭೂಮಿ ಸರ್ವೆ ಮಾಡಕತ್ತಾರ ಸರ್ ನಮ್ಮಲ್ಲಿ ಬಂದು. ಅದು ಏನು ಉದ್ದೇಶ ಟೈಪ್ ನಡೆದಲ್ಲ ಆ ಟೈಪ್ ಇಲ್ಲಿ ಕೂಡ ಸರ್ವೆ ಸುಮ್ಮನೆ ಬಂದ್ ಮಾಡ್ತಾರೆ ಸರ್. ಕಂಪನಿಗಳು ಏನಂತ ಗೊತ್ತಿಲ್ಲ ರೀ, ನೀವು ಮಾಹಿತಿ ಹೇಳಿದ್ರೆ ಈ ತರ ಇಲ್ಲಿ ಬಡವರು ಅದರ ಹೆಂಗಾದ್ರೂ ಕೊಟ್ಟು ಹೋಗ್ತಾರೆ ಅಂತಕ್ಕಂಥ ವಿಚಾರ ಯಾರು ಗೊತ್ತು ಸರ್ಕಾರ ಮಾಡಿದರೆ ಇನ್ನೂ ಏನು ಮಾಡಿಲ್ಲ, ಯಾವ ಫ್ಯಾಕ್ಟ್ರಿ ತಗೊಂಡ್ಬಂದಿಲ್ಲ, ಏನಿಲ್ಲ ಸರ್. ಸುಮ್ಮನೆ ಬಂದು ಕೇಳಿದ್ರೆ ಸರ್ವೆ ಮಾಡಕತ್ತಾರೆ. ಇಲ್ಲಿ ಏನಾಯ್ತಣ್ಣ, ಒಟ್ಟು ನೀರಾವರಿ ಇದ್ದಿತ್ತಲ್ಲ, ಇಲ್ಲಿ ಭಾಗದ ಎಲ್ಲಾ ರೈತರು ಹೋರಾಟ ಕಟ್ಟಿಂಗ್ ಸರ್ವೆ ಮಾಡಿಲ್ಲ ಇನ್ನೂ. ಯಾರು ಬಂದಿಲ್ಲ ಸರ್, ಸಚಿವರಿಲ್ಲ, ಲೋಕಲ್ ಶಾಸಕರಿಲ್ಲ, ಯಾರು ಇಲ್ಲ ಸರ್. ಇಲ್ಲಿ ಸುಮ್ಮನೆ ಓಟ್ ಕೇಳಕ್ ಕಷ್ಟ ಮಾತ್ರ ಬರೋದಿಲ್ಲ. ಲೋಕಲ್ ಶಾಸಕರು ಅದಾರ ಕರೀರಿ, ಒಂದ್ ದಿವಸ ಬಂದಿಲ್ಲ. ಬಂದಿಲ್ಲ. ಏನ್ ಪರಿಸ್ಥಿತಿ ಆಮೇಲೆ ಪರಿಸ್ಥಿತಿ ಹೆಂಗಂದ್ರಿ, ನಾಳೆ ಮಾರಾಟ ನಾವು ಕಬ್ಬು ಕಡಿಲಾರ್ದೆ ಟೋಟಲ್ ಹೈರಾಣ ಅದ್ರ ಭಾಳ. ಬಿಜಾಪುರ ತೋಡಿ ಮಂದಿ ಹೋಗ್ತಾರ. ಬಿಜಾಪುರ ಸುಮ್ಮ ಅಟ್ಬಿಟ್ಟು ಕೂಲಿಕಾರ ಮಂದಿ ಏನದ್ರಿ, ಎಲ್ಲರೂ ಕೂಲಿಕಾರ ಮಂದಿ ಮಾರಾಟ ಹೋದ್ರೆ ಹೈರಾಣ. ಕಬ್ಬು ಕಡಿಯೋದು ರೈತರಲ್ಲಿ ಏನ್ ಮಾಡ್ತಾರೆ, ವ್ಯವಸಾಯ ಬಿಟ್ಟೆ ಹೋಗ್ಬೇಕಾಗಿದ್ರೆ ಈ ವರ್ಷ ಬರಗಾಲ ಪೀಡಿತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಅಣ್ಣನವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಣ್ಣಿನ ಮಗ ಕುಮಾರಣ್ಣನವರಿಗೆ, ಮಣ್ಣಿನ ಮಗ ಕುಮಾರಣ್ಣನವರಿಗೆ. ಲೋಕಲ್ ಶಾಸಕರಿದ್ರು ಕೂಡ ಬರದೆ ಇಲ್ಲಿ ನಮ್ಮ ಪರಿಸ್ಥಿತಿಯಲ್ಲಿ ಇಲ್ಲಿ ಇವತ್ತು ಮರದ ತಾಲೂಕು, ಮರದ ಜಿಲ್ಲೆ ಪಟ್ಟತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲೇ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರಿದ್ರು. ಸುಮಾರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು ಪಡ್ತಕ್ಕಂಥ ನಮ್ಮ ಜಿಲ್ಲೆ ಆದ್ರೂ ಕೂಡ ಕಲ್ಲಿದ್ರೆ ಕೈ ಹೊಡಿಬೋದು. ಸುಮ್ಮನೆ ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಅಲ್ಲಿ ಕುಂತ ಈ ಒಂದು ಶಾಸಕರ ಇದ್ದಂತ ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಯುವ ನಾಯಕರಾಗತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ರೈತರ ಪರಿಸ್ಥಿತಿ ಏನದ, ರೈತರ ಕಷ್ಟ ಏನದ, ಕೂಲಿ ಕಾರ್ಮಿಕರ ಕಷ್ಟ ಏನದ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅದಕ್ಕೆ ನಾವು ಯಾವತ್ತೂ